ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಹೆಸರು ಬಸವರಾಜ್ ಸೇರಿ ಅಂತ ಇದೆ. ನಾನು ಇನ್ನು ಮುಂದೆ ಒಬ್ಬ ಶಿಕ್ಷಕರಾದಂಥ ವೀರೇಶ್ ಅರಸೀಕೆರೆ ಅವರ ಸಂಗ್ರಹಿತವಾದಂಥ ಒಂದು ಮುಖ್ಯವಾದಂಥ ಒಂದು ಘಟನೆಯನ್ನ ನಿಮ್ಮೊಂದಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾಯ್ತು ಅಂದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಹಿಂದೆ ಕಾಲದಲ್ಲಿ ರಾಜರು ಆಳ್ತಾ ಇದ್ರು. ಹೀಗೆ ಒಂದು ರಾಜ್ಯ ಇತ್ತು. ಆ ರಾಜನಿಗೆ ಒಬ್ಬ ಮಗ ಇದ್ದ, ಸಾಮಾನ್ಯ. ಅವನನ್ನ ನಾವೇನು ಕರಿತೀವಿ? ಯುವರಾಜ ಅಂತ ಕರೀತೀವಿ. ಯುವರಾಜ ಎಷ್ಟು ಕೋಪಿಷ್ಟ, ದರ್ಪಿಷ್ಟ ಇದ್ದ. ರಾಜನ ಮಗ ಅಂದ್ರೆ ಹಂಗೆ ಕೆಲವರು ಇರ್ತಾರೆ, ಕೆಲವರು ಈಗ ನಾವು ಮಂತ್ರಿಗಳ ಕೆಲವು ಮಕ್ಕಳುಗಳು ಇರ್ತಾರೆ ನೋಡಿ, ಬಹಳ ಕ್ರೂರಿ, ಬಹಳ ದರ್ಪ, ಅಹಂ, ಗರ್ವ, ಹೀಗೆ ನಡ್ಕೊಳ್ತಾ ಇದ್ದಾರೆ. ಹೀಗೆಲ್ಲ ನಡ್ಕೊಳ್ತಾ ಈ ವರ್ತನೆ ಇಡೀ ಊರಿನ ಜನರಿಗೆ ತುಂಬಾ ಬೇಸರ ಉಂಟು ಮಾಡುತ್ತೆ. ಏನಪ್ಪ ರಾಜನ ಮಗನ ಏನನ ಮನುಷ್ಯನ ಏನು ದನದ ಥರ ವರ್ತನೆ ಮಾಡ್ತಾನಲ್ಲ ಅಂತ ಎಲ್ಲರೂ ಬೇಸರ ಆಗಿದ್ರು ಕೂಡ ರಾಜನಿಗೆ ಮಾತ್ರ ಮಗನೇ. ಹೌದಿಲ್ಲ? ರಾಜನಿಗೆ ಅವನು ಹೀಗೆ ಅನ್ನೋ ಸಾಧ್ಯತೆ ಇರಲಿಲ್ಲ. ಏನಂತಂದ್ರೆ ಏನೋ ನನ್ನ ಮಗ ಹೀಗಾಗಿದ್ದ ಅಂತ ಬೈಯುವ ಹಾಗೆ ಇರಲಿಲ್ಲ. ಏಕೆಂದ್ರೆ ಆ ರಾಜನ ಮಗ ಆಗಿದ್ದ. ಸೊ ಹೀಗೆ ವರ್ಷಗಳು ಕಳೆದಂತೆ ಮಗನ ಈ ವರ್ತನೆಗಳನ್ನ ಹೇಗೆ ಬದಲಾವಣೆಯನ್ನ ಮಾಡಬೇಕು ಅನ್ನುವುದೇ ಬಹುದೊಡ್ಡ ಚಿಂತೆ ರಾಜನನ್ನ ಕಾಡ್ತಾ ಇದೆ. ಹೀಗೆ ಒಂದು ಸಲ ಆ ಊರಿಗೆ ಒಬ್ಬ ದೊಡ್ಡ ಜ್ಞಾನಿ, ಸಂತ, ಸನ್ಯಾಸಿ ಆ ಊರಿಗೆ ಆಗಮಿಸಿದ್ರು. ಆ ಊರಿನ ಹೊರವಲಯದಲ್ಲಿರುವಂತಹ ಒಂದು ದೇವಾಲಯ, ಆ ಮಹಾದೇವ ದೇವಾಲಯ ಅಂತ, ಅಲ್ಲಿ ಅವ್ರೇನ್ ಮಾಡಿದ್ರು? ತಂಗಿದ್ರು. ಅಂದ್ರೆ ಏನ್ ಮಾಡಿ ಅಲ್ಲಿ ಇದ್ದಿದ್ರು. ಹೀಗಾಗಿ ಆ ಸಂತರಿಗೆ ಅಲ್ಲಿ ಇಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ಲಕ್ ಆಗ್ತಾ ಇತ್ತು. ಸೊ ಆಗ ರಾಜರು ಸಂತರನ್ನ ಭೇಟಿಯನ್ನ ಮಾಡಿ ಅವರೊಂದಿಗೆ ಒಂದಿಷ್ಟು ಮಾತುಗಳನ್ನ ಆಡ್ತಾ, ರಾಜನಿಗೆ ಏನ್ ಅನಿಸ್ತು ಅಂದ್ರೆ, ಬಹುಶಃ ಸಂತನ ಕಡೆ ಕರೆದುಕೊಂಡು ಹೋದ್ರೆ, ಆ ಜ್ಞಾನಿಯ ಕಡೆ ಕರೆದುಕೊಂಡು ಹೋಗಿದ್ರೆ ನನ್ನ ಮಗನ ವರ್ತನೆಗಳು ಬದಲಾವಣೆಗಳಾಗ್ತವೆ ಅನ್ನುವಂತ ಆಸೆ ಆಯ್ತು. ಯಾಕಂದ್ರೆ ಬದಲಾವಣೆ ಆಗ್ಲೇ ಇಲ್ಲ ವರ್ತನೆಗಳು. ಹೀಗಾಗಿ ಅಲ್ಲಿ ಆ ಸಂತನಿಗೆ ಕೇಳಿದ್ರು ರಾಜ ಹೇಳಿದ್ರು, ನೋಡಿ ಸಂತರೆ, ಜ್ಞಾನಿಗಳೇ, ನನ್ನ ಮಗ ಇದ್ದಾನೆ, ಈ ಥರದಿದೆ, ದಯವಿಟ್ಟು ಅವನ ವರ್ತನೆಗಳನ್ನು ಬದಲಾವಣೆಯನ್ನು ಮಾಡಬೇಕು ಅಂತ ಅವನಿಗೆ ಹೇಳಿದ್ರು. ಆಗ ಸಂತರು ಸರಿ ಅವನನ್ನು ಕರೆದುಕೊಂಡು ಬರಲಿ ಅಂತ ಹೇಳ್ತಾರೆ. ಅವ ಮರುದಿನ ಆ ಯುವರಾಜನನ್ನು ಕರ್ಕೊಂಡು ಸಂತನಿರುವಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಬನ್ನಿ ಯುವರಾಜರೇ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅವನು ಕರೆದುಕೊಂಡು ಆ ಊರಿನ ದೊಡ್ಡದಾದಂತ ಎತ್ತರ ಪ್ರದೇಶ, ಗುಡ್ಡ ಅಂತ ಅಲ್ಲಿ ಕರೆದುಕೊಂಡು ಹೋದಾಗ ಮತ್ತೆ ಅದೇ ಅವರು ಕೋಪಿಷ್ಟ, ಗರ್ವದ ವರ್ತನೆಗಳು, ಈ ಮಾತುಗಳೇ ವರ್ತನೆಗಳು ಹಾಗೆ ಸಾಕ್ತಾ ಇದ್ರು. ಹೀಗೆಲ್ಲ ಮಾತಾಡ್ತಾ ಅವನು ಏನ್ ಮಾಡಿದ್ರು, ಇಲ್ಲಿ ಬೆಳೆದಿರುವ ಒಂದೆರಡು ಬೆಳೆಗಳಿವೆ ನೋಡಿ, ಸಣ್ಣ ಸಣ್ಣ ಗಿಡಗಳಿದ್ವು. ಆ ಗಿಡಗಳ ಎಲೆಗಳನ್ನ ಕಟ್ ಮಾಡಿ ಅವನಿಗೆ ತಿನ್ನೋಕೆ ಕೊಟ್ಬಿಟ್ರು. ಯಾರಿಗೆ? ಆ ಜ್ಞಾನಿಗಳು, ಸಂತರು ಅವನಿಗೆ ಆ ಎಲೆಯನ್ನ ತಿನ್ನೋದಕ್ಕೆ ಕೊಟ್ಟರು. ತಿಂದು ಬಿಡು ಯುವರಾಜ ಅಂತ ಅಂದ್ರು. ಆಗ ಯುವರಾಜ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ದ. ತಿಂದ 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 ಭಯಂಕರ ಕಹಿ ಅಂದ್ರೆ ಕಹಿಯಿತು. ಕಹಿದ ತಕ್ಷಣ ಮಾತ್ರ ಭಯಂಕರ ಸಿಟ್ಟು ಬಂತು. ಇದೇನ್ರಿ ಸಂತರೇ, ನನಗೆ ಇಂಥ ಕಹಿ ಎಲೆಯನ್ನ ನನಗೆ ತಿನ್ನಿಸ್ತೀರಾ ನೀವು ಅಂತ ಭಯಂಕರ ಸಿಟ್ಟು ಬಂದು, ಆ ಕಹಿ ಯಾವಾಗ ಹತ್ತುತ್ತೋ ಅವಾಗ ಅದನ್ನ ಏನ್ ಮಾಡ್ದ? ಉಗುಳಕ್ ಸ್ಟಾರ್ಟ್ ಮಾಡ್ದ. ಸಂತನನ್ನ ಗೋಗರೆಯುವುದಕ್ಕೆ ಸ್ಟಾರ್ಟ್ ಮಾಡ್ದ. ಸಿಟ್ಟು ಬಂದು ಆ ಸಸಿಗಳನ್ನೆಲ್ಲ ತನ್ನ ಕಾಲಿನಿಂದ ಅವುಗಳನ್ನೆಲ್ಲವನ್ನ ತುಳಿದು ಬಿಟ್ಟು ಆ ಸಸಿಗಳನ್ನೆಲ್ಲ ನಾಶ ಮಾಡ್ದ. ಕಹಿ ಹತ್ತ ತಕ್ಷಣ ನಮಗೇನಂತೀರಿ? ನೀರು ಕುಡಿಬೇಕು, ಸಿಹಿಯನ್ನ ಏನೋ ತಿನ್ಬೇಕಂತ ಅನಿಸ್ತು. ಆದ್ರೆ ಪ್ರದೇಶ ಯಾವ್ದಿತ್ತಲ್ರಿ? ಗುಡ್ಡ ಇತ್ತು. ಅಲ್ಲೇನಿರ್ತದ? ಏನೂ ಇರಲಿಲ್ಲ. ಹೀಗಾಗಿ ಯುವರಾಜನ ತಲೆ ಕೆಟ್ಟು ಹೋಯಿತು. ಸಂತನಿಗೆ ಹೀಗೆ ಬೈಯೋಕೆ ಕ್ರೂರದ ವರ್ತನೆಗಳನ್ನ ಸ್ಟಾರ್ಟ್ ಮಾಡ್ದ. ಸೇಮ್ ಆಸ್ ಇಟ್ ಇಸ್. ಅವಾಗ ಸಮಾಧಾನದಿಂದ ಇರುವ ರಾಜ
ನನ್ನ ಮಾತನ್ನ ಕೇಳು ನೀವು. ಹೇಗೆ ಈ ಸಣ್ಣ ಸಸಿಗಳೇ ಇಷ್ಟು ಕಹಿ ಇದ್ದಾಗ ಇವು ದೊಡ್ಡ ಮರ ಆದ್ಮೇಲೆ, ಅವು ಬೇವಿನ ಮರ ಇದ್ವಿ, ಬೇವಿನಕಾಯಿ ಗಿಡ ಅಂತೀವಲ್ಲ, ಅವುಗಳು ದೊಡ್ಡ ಆದ್ಮೇಲೆ ಇನ್ನಷ್ಟು ಕಹಿ ಆಗ್ತಾವೆ, ರುಚಿ ಆಗ್ತಾವು ಕಾಯಿನೇ. ಆಗ ಆ ಯುವರಾಜನಿಗೆ ಸಂತ ಹೇಳಿದ್ರು, ನೋಡು ಯುವರಾಜ, ಈ ಚಿಕ್ಕ ಸಸಿಯಾಗಿರುವ ಬೇವಿನ ಮರನೇ ಇಷ್ಟು ಕಹಿಯಾಗಿರುವಾಗ ದೊಡ್ಡದಾದ ಮೇಲೆ ಇನ್ನೆಷ್ಟು ಕಹಿ ಇರಬಹುದು, ಅದನ್ನ ತಿನ್ನಲು ಸಾಧ್ಯವೇ? ಸೊ ಹೀಗಾಗಿ ಯುವರಾಜರೇ, ನೀವು ಕೂಡ ಚಿಕ್ಕವರೇ, ನೀವು ಮಾಡೋ ಎಲ್ಲ ವರ್ತನೆಗಳು ಕಹಿ. ದೊಡ್ಡವರಾದ ಮೇಲೆ ಇನ್ನಷ್ಟು ಕಹಿ ಆಗ್ತವೆ. ದೊಡ್ಡವರಾದ ಮೇಲೆ ನೀವು ರಾಜನಾಗಿರ್ತೀರಿ, ನಿಮ್ಮಿಂದ ಒಳ್ಳೆಯ ಆಡಳಿತ ಕೊಡಲು ಸಾಧ್ಯವೇ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆವಾಗ ಯುವರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಅಂದಿನಿಂದ ಆತ ತನ್ನ ಎಲ್ಲ ಕೆಟ್ಟ ಆಲೋಚನೆಗಳನ್ನು, ವರ್ತನೆಗಳನ್ನೆಲ್ಲವನ್ನ ಬಿಟ್ಟು ಒಂದು ಒಳ್ಳೆಯ ವಿಚಾರದ ಕಡೆಗೆ ಆತ ಸಾಗಿದ. ಸೊ ಹೀಗಾಗಿ ನಾವು ಮೊದಲೇ ನಿಮಗೆ ಹೇಳಿರುವಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಉತ್ತಮ ಬೀಜ ಇದ್ದಾಗ ಮಾತ್ರ ಉತ್ತಮ ಫಲ ಬರುವುದಕ್ಕೆ ಸಾಧ್ಯ ಇದೆ. ಬೇವಿನ ಮರವನ್ನ ಬಿತ್ತಿ ನೀವು ಹುಣಸೆ ಮರದ ಎಲೆಗಳನ್ನು ತಿನ್ನಬೇಕು, ರುಚಿಯಾಗಿರ್ಬೇಕು ಎಲೆ ಅಂದ್ರೆ ಅದು ಸಾಧ್ಯವಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಷಯ ಗೊತ್ತಿರಲಿ ಅನ್ನುವ ಕಾರಣಕ್ಕೆ ನಾನು ನಿಮಗೆ ಈ ವಿಷಯವನ್ನು ತಿಳಿಸಿದೆ. ಎಲ್ಲರಿಗೂ ಧನ್ಯವಾದ.